ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಬಿಡಿಸ್ಕೊಂಡು ಹಂಗೆ ತಿಂತವನು, ಬಿಡಿಸ್ತಾವನಂತೆ. ಅಜ್ಜಿ ತಿಂದೆ ಮುಗಿಸಿದ್ರು. ಸಾಕು ಬಿಡು. ಇನ್ನೊಂದೈತೆ ಅಡ್ಡಕ್ಕೆ ಇದು ನಮ್ಮೊಜ್ಜಿಗೆ ಸೀದಿಸ್ಕಾಯ್ ನಂಬರ್ 1 ಗುಡ್ ಬಾಯ್. ಕೇಳಿಗೆನಾ ಸೀದಿಸ್ಕಾಯ್ ನಂಬರ್ 1. ತಮ್ಮಯ್ಯ ಬಂದ ಬರ್ಲಾ ಬಾಯಿಲಿ ಬಾಪ ಇರ್ಲಿ ಬಾ ಬಾರು. ಅಕ್ಕ ಯೂಟ್ಯೂಬರ್ ಕಣ. ಏನಿನ್ ಹೆಸರು? ಸುಹಾಸ್ ಅಂತ. ಕ್ಯಾಮ್ರಾ ನೋಡ್ಲಾ? ಸರಿ ಮಿಕ್ಸ್ ಬಾಯ್. ಇಲ್ಲೇ ಓಯ್ ಈಗ ವಿಡಿಯೋ ಮಾಡ್ಕೊಳಕ ಅವ್ನು ಗಾಡಿ ಓಡಿಸ್ತಾನೆ. ಈಗ ವಿಡಿಯೋ ಮಾಡ್ಕೊ. ಗಾಡಿನ ಫುಲ್ ಟೊಂಟು. ಏನಾಗಲ್ಲ, ದುಮ್ಮು ಜಾಲೆ. ಯಾಕೋ ಹಂಗ್ ರೇಗಿಸ್ತೀರ ಅವನನ್ನು 4 ಕಣ್ಣು ಅಂತ? ಪಾಪ ಒಂತದ್ಲು ಪಾಪ. ನಿಮ್ಮನ್ನೆಲ್ಲ ನೋಡೋದಕ್ಕೋಸ್ಕರ ತಾನೇ ಕನ್ನಡಕ ಹಾಕೊಳ್ಳೋದು, ಇಲ್ಲಾಂದ್ರೆ ನಿಮ್ನ ಹೆಂಗ್ ನೋಡಕ್ಕಾಗುತ್ತೆ? ನೀವೆಂತ ಹೆಂಗ್ ಗೊತ್ತಾಗುತ್ತೆ? ಯಾಕೆ ಹೇಳಿ ಸಪೋರ್ಟ್ ಮಾಡ್ತಿರೋದು? ಅವತ್ತೂ ಕನ್ನಡಕ ಹಾಕೊಳ್ಳುತ್ತೆ. ಇದ್ರ ಸಕ್ಕರೆ ಮಾಡ್ತಾರೆ ಅಂತ ಹೇಳಿದ್ರಿ ಯಾರು? ಸರ್ ಇದೆಲ್ಲ ಜಯಂತಿ ಬಿಟ್ಕೊಂಡು ಒಳ್ಳೆಯ್ತಾ ಐತೆ. ಶುಕ್ರವಾರ ಬಂತು, ಅದಕ್ಕೆ ಅದನ್ನ ಲಕ್ಷ್ಮಿ ಅಂತ ಕಟ್ಟಿದ್ದೀವಿ. ಅದು ಬಂತು ನಮ್ಮ ಮನೆಗೆ, ಹಂಗೆ ನಮ್ಮ ಪ್ರಜೆಗೆ ದುಡ್ಡು ಬಂತು. ಅದಕ್ಕೆ ಗಂಡಲ್ವ ಅದು ನಮ್ಮ ಮನೆಗೆ ರಾಜ ಅಂತ ಅದ ಹೆಸರು. ಇದು ಕರಿದು ಅದು ಕರಿ ಆಡು, ಅದು ರಾಣಿ ಅಂತ. ಗಂಡು ತಾನೆ ಅದು. ಆದ್ರೂ ಪರವಾಗಿಲ್ಲ, ರಾಣಿ ಅಂತಾನೆ ಕನ್ಸಿಡರ್ ಮಾಡಿಲ್ಲ. ನಾಯಿ ಅದು ರಾಜ. ಕೇರಿದ್ ಮುಟ್ಲ 100 ರೂಪಾಯಿ ಕೊಡ್ತೀನಿ. ಮುಟ್ಲಾ ಫಸ್ಟ್ ನಿನ್ ದುಡ್ಡು ತೋರಿಸ್ಲಾ? ಈಗಿಲ್ಲ ಅಂತೀವಂತ. ಅದೇ 100 ರೂಪಾಯಿ ತೋರಿಸು. ಯಾರು ಮುಟ್ಬೇಡಿ, ಸುಮ್ಮನೆ ಮುಟ್ಬೇಕು. ಗಾಡಿ ಮುಟ್ತಾನಂತೆ. ಏನನ್ ಮುಟ್ಟಬೇಕು? ಈ ಒಲೆಯ ಹುಡುಗ ಬಿಸಿ ಬಿಸಿ ಒಲೆನ ಮುಟ್ಟಬೇಕಂತೆ. ಅಲ್ಲಿ ಜಗ್ಗಿ ಮೇಲೆ ತಿನ್ನನಾ? ಬಾ. ನೋಡಿದ್ದೀರಾ, ಇದು ಅಪರೂಪದ ಗಿಡ ಅಂತಿದೆ. ಇದು ಅಪರೂಪಕ್ಕೆ ಸಿಗೋ ಗಿಡನಾ? ಬಾ, ನಮ್ಮ ಹಾಸ್ಟೆಲ್ ಹತ್ರ ಬೇಜಾನಿದೆ, ತೋರಿಸ್ತೇನೆ. ವರ್ಷಕ್ಕೆ 2 ದಿನ ಸಿಗೋದು. ಕ್ರಿಸ್ಮಸ್ ಟ್ರೀ ವರ್ಷಕ್ಕೆ 2 ದಿನ ಅಂತ ಸಿಗೋದು. ಏನ್ ಬರುತ್ತೆ? ತಾಳದು ಬಕಾಸುರಿ. ಚೆನ್ನಾಗಿದೆ, ಸ್ವೀಟ್ ಆಗಿದೆ, ಸೂಪರ್ ಆಗಿದೆ. ಅಲ್ಲ ಚೆನ್ನಾಗಿದೆ. ನನ್ನ ವಿಡಿಯೋ ತೆಗಿತಾರೆ, ತಿರ್ಕೊಂಡು ಹೋಗ್ತಾವ ನಾವು. ಹೇಳಕ್ ತಿನ್ಬಿಟ್ಟು ಹೇಳ್ತೀನಿ ಅಂತ ತಾನೆ ಹೇಳು. ಹೇಳು ಹೇಳು ಇರಲಿ ಹೇಳು. ನಿಮ್ಮ ಬಗ್ಗೆ ಹೇಳಿ, ನೀವು ಯಾವ ಊರು ಹೇಳಿ. ಯೂಟ್ಯೂಬಿಗೆ ಬರ್ತೀರಾ? ದೊಡ್ಡ ಕಂಪ್ನಿಗೆಲ್ಲ ಸೇರ್ಕತ್ತೀಯ? ಹೇಳಿ. ದುಡ್ಡು ಬರ್ತದ ಕಣಯ್ಯ, ದುಡ್ಡು ಬರ್ತದೆ ಹೇಳು. ಕೈ ತೆಗಿ ನೀನು. ಯಾಕೆ ಹೇಳು?
RPSP ಕಂಪ್ನಿಯವರು ಇವರು. ಆಗ್ಲಿ. ನಿಮ್ ಬಗ್ಗೆ ಒಂಚೂರು ಹೇಳಿ. ಏನಂತವ? ನಾನು ಆನಂದ ಸಮಯಿಸ್ತೀನಿ. ಎಷ್ಟು ಲೀಟರ್ ಹಾಲು ಕೊಡುತ್ತೆ? ನೋಡಿ ರೋಡಲ್ಲಿ ಹೋಗೋದು ಬಿಡೋದು ಹೆಂಗ್ ಹಿಂಸೆ ಮಾಡ್ತಾರೆ ಹುಡುಗರು. ಬೇಡ ಅಲ್ಲಿ ಎಲ್ಲಿ ಹೋಗೋದು ಅಂತ ಪ್ಲಾನ್ ಮಾಡ್ತಾನೆ ಅವ್ರ. ಇನ್ನ ಮಾಡು ಮಾಡು ಬೇಗ ಮಾಡು. ನಮ್ಮೂರ್ ಕೆರೆ ತೋರಿಸ್ತೀವಿ ಬನ್ನಿ ಗಾಯ್ಸ್. ಇವತ್ತು ನಮ್ಮೂರ್ ಕೆರೆ ಕರ್ಕೊಂಡ್ ನಡೀರಿ. ಮೀನ್ ಇಷ್ಟಿಷ್ಟು ದಪ್ಪವೇ. ಇವತ್ತು ಮೀನ್ ಸಾರ್ ಮಾಡೋಣ ಅಂತ ಇದೀವಿ. ಆದ್ರೆ ಭೀಮ್ನ ಮಸಾಲ ಮನೇಲಿ ಬೈತಾರೆ. ನಾನ್ ತಿನ್ನಲ್ಲ ಗೈಸ್. ಬಾರ ನಮ್ಮೂರ ಮಾಡಿದ್ದೀನಿ. ನನಗೆ ದಾರಿ ಗೊತ್ತಿಲ್ಲ, ನೀವಿಬ್ರು ನನಗೆ ದಾರಿ ತೋರಿಸ್ಬೇಕು ತಾನೆ. ನೀನ್ ಮುಂದೆ ಯಾವುದೋ ಪ್ಲೇಸಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಹೋಗೋಣ ಬನ್ನಿ. ಒಂಚೂರು ಜೋರಾಗಿ ಮಾತಾಡೋ, ಕೇಳಿಸಲ್ಲ. ಗೈಸ್ ಇವನನ್ನ ಯೂಟ್ಯೂಬಿಗೆ ಬರ್ದಂಗೆ ನೋಡ್ಕೋಬೇಕಂತೆ. ನಾನು ಅವ್ನ ಮಾತು ಕೇಳಲ್ಲ. ಅವ್ನು ಬಂದೇ ಬರ್ತಾನೆ ಪಕ್ಕ. ನಾನು ಈ ಲಾಗ್ ಹಾಕಕ್ಕೆ ಮುಂಚೆ ಇನ್ನೊಂದು ಲಾಗಲ್ಲೇ ಅವ್ನು ಬಂದೇ ಬರ್ತಾನೆ. ಒಂಚೂರು ತೋರ್ಸು ಗೈಸ್. ಅಲ್ಲಿದೆಯಂತೆ ಅವ್ರ ಮನೆ. ಯೆಲ್ಲೋ ಕಲರ್ ಡ್ರಮ್ ಇದೆಯಲ್ಲ, ಅದು ಡ್ರಮ್ಮಾ? ಗೈಸ್ ಇವನ್ ಅನ್ಕೊಂಡಿದ್ದಾನಂತ ಅದು ಅವ್ರ ಮನೆ ಅಂತ. ಹ್ಞೂ ನೋಡ್ತಾ ಇದ್ದೀನಿ ನಡಿಯೋ. ಗೈಸ್ ನೋಡಿ ಅಲ್ಲಿ ಝೂಮ್ ಮಾಡ್ತೀನಿ. ಅದು ಇವನ್ ಸಾಕಿರೋ ಪಾರಿವಾಳ ಅಂತ ಗೈಸ್. ಅದು ಎಸ್ ನಮ್ಮು ಗೈಸ್. ಇವನು ತುಂಬಾ ಬ್ಯುಸಿಯಾಗಿ ಹೋಗಿದ್ದಾನೆ. ಇದನ್ನ ಹಾಕ್ತೀನಿ. ಯಾರು ಕೇಳ್ತಾ ಇದೀಯ? ಹಲೋ ಹಲೋ. ಇದು ಏನ್ ಗೊತ್ತಾ? ಅದೇ ಎಲ್ಲ ಪರಿವಾಳ ಇವಂದಂತೆ. ನಿಮಗೇನ ಪರಿವಾಳ ಬೇಕಂದ್ರೆ ಕಮೆಂಟ್ ಮಾಡಿ, ಇವ್ನು ತಗೊಬಂದು ಕೊಡ್ತಾನೆ ನಿಮ್ಗೆ. ತಂದ್ಕೊಡ್ತೀಯಾ? ನಾನು ತಂದ್ಕೊಡ್ತೀಯಾ? ಸರಿ. ಹೇಳು, ಕ್ಯಾಮ್ರಾ ಹಿಂದೆ ಅಲ್ಲ ಮುಂದೆ ಮಾತಾಡ್ಬೇಕು. ಹೇಳು. ಹಿಂಗೆ ಹಾರಾಡ್ತಿರೋ ಎಲ್ಲ ಪರಿವಾಳ ಇವಂದಂತೆ. ಇನ್ನೆಲ್ಗೆ ಹೋಗುತ್ತೆ? ನಿಮ್ಮ ಮನೆ ಹತ್ರ ಬರ್ದೆ? ನಿಂದೆ ತಾನೇ ಅದಲ್ಲ. ನಿಂದಂದ್ಮೇಲೆ ನಿಮ್ಮ ಮನೆ ಹತ್ರ ತಾನೇ ಇರ್ಬೇಕು. ಎಂತ ಮಾತು. ಅವನು ಹೇಳೋದು ಬೇಡ, ನೀನ್ ತೋರ್ಸಿ ಈಗ ನನಗೆ. ಬೇಡ ನಂಗೆ ಹುಣ್ಸೆಹಣ್ಣು. ಎಲ್ಲಿ ತೋರ್ಸು. ಹುಣ್ಸೆಹಣ್ಣು ತಿಂತೀರಾ ಅಂತ ಕೇಳ್ದಲ್ಲ. ನೋಡಿ ಇದು ಹುಣ್ಸೆಹಣ್ಣ. ಮತ್ತೆ ಎಲ್ಸೆ ಹುಣ್ಸೆಹಣ್ಣು ಕೊಟ್ಬಿಟ್ಟು ತಿನ್ನು ಅಂತ ಹೇಳ್ತಾನೆ ಗೈಸ್. ನಿನ್ನೆ ಮಾಡ್ತಾ ಇದ್ದೀನಿ. ಹೆಂಗ್ ನಡೀತಾರೆ? ಹೆಂಗೆ ನೋಡಿ ಗೈಸ್, ಹಂಗೆ ನಡೀತಾರಂತೆ ಹುಡುಗಿರು. ಇರ್ಲಿ ಇನ್ನೊಂದ್ಸತಿ ತೋರಿಸು. ಪರವಾಗಿಲ್ಲ ತೋರಿಸು. ನಾನು ಯೂಟ್ಯೂಬರ್ಸ್ ಎಲ್ಲ ನೋಡ್ತಾರೆ, ಅವ್ರಿಗೂ ಗೊತ್ತಾಗುತ್ತೆ ಹೆಂಗ್ ಹುಡುಗಿರು ನಡೀತಾರೆ ಅಂತ. ಅವಾಗ ನೆಕ್ಸ್ಟ್ ಟೈಮ್ ಏನಾದ್ರು ತಪ್ಪಾಗಿ ನಡೀತಿದ್ರೆ ಕರೆಕ್ಟಾಗಿ ನಡೀತಾರೆ.
ವಾ ಈಗ ನಾವು ಇಲ್ಲಿಂದಾಗ ಹ್ಞೂ ಇಲ್ಲಿಂದ ಹೋದ್ರೆ ಹ್ಞೂ ಅಡಿಯಲ್ಲಿ ಕಾಣಿಸ್ತೈತೆ ನೋಡಿ ಬೆಟ್ಟ, ಹ್ಞೂ ಅಲ್ಲಿ ಗಂಟ ನಡಿಬೇಕು. ಹ್ಞೂ ಒಂದು ಸರಿ. ಮಿನಿಮಮ್ ಅಂದ್ರೆ ಒಂದು 5-6 ಕಿಲೋಮೀಟರ್ ಆಗಿರುತ್ತೆ. ಹಾಂ ಸರಿ. ಹಿಂಗೆ ನಡಿಬೇಕು ಹಿಂಗೆ ಅದ್ರೊಳಗಡೆ ಬಿದ್ದಿದ್ದೋದ್ಯಾ ಬಾ ಈ ಕಡೆಗೆ. ಬಿದ್ದರೆ ನಾವು ಎದ್ದು ಬರ್ತೀವಪ್ಪ. ನಿಮ್ಮ ಕಂಡ್ರಲ್ಲಿ ಎಲ್ಲ ಎದ್ರಿಕತ್ತಾರೆ, ಅಷ್ಟು ಹವಾ ಮಾಡ್ತಿದ್ದೀವಿ. ಗೈಸು ನಿನ್ನ ಕಂಡ್ರೆ ಎಲ್ಲರೂ ಎದ್ರುಕೊಂತಾರಂತೆ. ಯಾರು? ಪ್ರಾಣಿಗಳ ಮನುಷ್ಯರುಗಳ? ಇದ್ರೂ ಪಾ ನಿನ್ನ ಕಂಡ್ರೆ ಎಲ್ರು. ನನಗಂತೂ ಭಯ ಇಲ್ಲ ಗೈಸ್, ನಿಮಗೆ ನನಗಂತೂ ಭಯ ಇಲ್ಲ ನನ್ನ ಕಂಡ್ರೆ ಅಂತ ಹೇಳ್ತಾ ಇದ್ದೀನಿ. ಊರಿಗೆ ಬಸ್ಸೊಬ್ರಲ್ಲ, ನೋಡಿ ಗೈಸ್, ನಾನು ಹೊಸೊಬ್ಳು ಅಂತ ಸುಮ್ಮನೆ ಇದ್ದಾನೆ, ಇಲ್ಲಾಂದ್ರೆ ನನ್ನನ್ನು ಭಯ ಪಡಿಸ್ತಿದ್ನಂತೆ ಅಲ್ವೇನಾ? ಹಂಗೇನಿಲ್ಲ. ಏನು ಪಾಪ ಮನೆಗೆ ಬಂದಿದ್ದೀರ ನೆಂಟರು, ಹ್ಞೂ ಅದಕ್ಕೆ ರೆಸ್ಪೆಕ್ಟ್. ಹ್ಞೂ ಇಲ್ಲ ಅಂದರೆ ಅನ್ರೆಸ್ಪೆಕ್ಟ್. ಇಲ್ಲ ಅಂದಿರೋ ರೆಸ್ಪೆಕ್ಟ್. ನಾವು ನಮ್ಮ ಸ್ಕೂಲಲ್ಲಿ ಹೇಳ್ಕೊಟ್ಟವ್ರೆ, ಪರರಿಗೆ ಏನೋ ಹೇಳಿರಪ್ಪ, ಮರ್ತಾಯ್ತು. ಹೇಳು, ಏನೋ ಮರ್ತಾಯ್ತಪ್ಪ, ಇಲ್ಲಿ ಹೇಳು, ಮರ್ತಾಯ್ತು, ಚೆನ್ನಾಗಿ ಹೇಳ್ತೀಯ ಹೇಳು. ಮರ್ತಾಯ್ತು. ನೋಡಿ ಗೈಸ್, ಕ್ಯಾಮ್ರಾ ಅವ್ನ ಕಡೆಗೆ ತಿರುಗಿಸಿದ ತಕ್ಷಣ ಮರ್ತೋಯ್ತು ಅಂತ ಒಂದು ಡೈಲಾಗ್ ಹೊಡಿತಾನೆ, ಇಲ್ಲಾಂದ್ರೆ ಮುಖ ಹಿಂಗೆ ತಿರುಗಿಸ್ಕೊಂಡು ಹೋಗ್ಬಿಡ್ತಾನೆ. ಇಲ್ಲಿಗೆ ಯಾಕ ಒಂದ್ಸಲ CM ಬಂದಿದ್ರು. ಹ್ಞೂ ಹಾ, ಹ್ಞೂ ಅವಾಗ ಈ ರೋಡ್ ನೋಡಿ ಹ್ಞೂ CMಗೆ ತುಂಬಾ ಇಷ್ಟ ಆಗಿ ಹ್ಞೂ ಈ ರೋಡ್ನ ತಾರ್ ರೋಡ್ ಮಾಡಿ. ಎಲ್ಲಿ ಹೋಗ್ತಾ ಇದ್ದೀವಿ? ನೀವು ಹೇಳಿ ನನಗೆ ಗೊತ್ತಿಲ್ಲ, ನೀನು ಕರ್ಕೊಂಡು ಹೋಗ್ತಾ ಇರೋದು. ಕರ್ಕೊಂಡು ಹೋಗ್ತೀನಿ ಬನ್ನಿ ಅಕ್ಕ, ಚೆನ್ನಾಗಿರೋ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇದೆಯಾ? ಯಾರು ಚೆನ್ನಾಗೈತೆ ಅಂದ್ಬಿಟ್ರೆ ಪ್ಲೇಸು, ಮತ್ತು ಸುಮ್ಮನೆ ಯಾಕೆ ಕರ್ಕೊಂಡು ಹೋಗ್ತಾ ಇದೆಯಾ? ಸುಮ್ಮನೆ ಕೆರೆ ನೋಡಂಗಾಯ್ತು, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಗೈಸ್ ಹೆಂಗೆ ಹೇಳ್ತಾನೆ. ನಿಮ್ಮೂರ ಕೆರೆ ಇದೆ ನೋಡಿ ಗೈಸ್, ಇದು ಊರೂರ ಕೆರೆ ಅಂತೆ. ನೋಡಿ ಎಷ್ಟೊಂದು ಥರ ಮೀನು ಮರಿಗಳು ಬಿಟ್ಟಿದ್ದೀವಿ. ಅದರಲ್ಲಿರೋ ಹುಳಗಳನ್ನೆಲ್ಲ ತೋರಿಸಿ ಮೀನು ಮರಿ ಅಂತ ಹೇಳು. ಇದು ನಮ್ಮೂರ ಕೆರೆ ಅಂತ ನಾವು ಅನ್ಕೊಂಡಿದ್ದೀವಿ. ಗೈಸ್ ಇವ್ನು ಬರೀ ಎಲ್ಲ ಅನ್ಕೊಳ್ಳೋದಷ್ಟೇ. ಈ ಕೆರೆಯಲ್ಲಿ ನಾವು ಒಂದ್ಸಲ ಗಣೇಶ ಬಿಡುವಾಗಾರೆ ಒಂದು ಹುಡುಗಿ ಆಟ ಆಡ್ತಾ ಕೆರೆ ಒಳಗೆ ಬಿದ್ದೋಗ್ಬಿಡ್ತು. ನಾನು ನೆಗಡಿ ಹೋಗಿ ಕಾಪಾಡ್ಬಿಟ್ಟೆ ಹುಡುಗಿನ. ಇವ್ನ ಮುಖ ನೋಡಿ ಗೈಸ್, ನಿಮ್ಗೆ ಹಂಗೆ ಅನ್ಸುತ್ತಾ? ಆಗ ಹಂಗೆ ಅನ್ಕೋಬೇಡ ಕನಕ, ನಾನೇ ನೆಗದು ಕಾಪಾಡಿ ಕೇಳ್ಬೇಕ್ರಿ ಅಣ್ಣ. ಹೌದೇನೋ? ಹ್ಞೂ ಕರೆಕ್ಟ್. ಹೌದಂತೆ ಗೈಸ್. ಅಂದರೆ ತುಂಬ ಆಳು ಕೊಂಟಾಗಿದ್ದೀರ ಹುಡುಗಿ, ದಡಿ ಮೇಲೆ ಬಿದ್ದೋಯ್ತು. ನಾವು ಒಂದ್ಸಲ ಗಣೇಶ ಬಿಡೋಗಾರೆ ನಾನು ಈ ಕಡೆ ಬರ್ತಿದ್ದೆ, ಆ ಕಡೆ ದಡಿಗೆ ಹೋಗಿದ್ದೆ ಈಗ ಕರ್ಕೊಂಡು. ಈಗ ಹೋಗು, ಈಗ ಹೋಗು. ನಮ್ಮ ಮಾಮೂಲು ನಾವು ಯಾರ್ದೇ ಪರ್ಮಿಷನ್ ಇಲ್ದೆಲ್ಲ ಹೋಗೋಕ್ಕಾಗ್ತಿಲ್ಲ. ಹಂಗೆ ಕೆಲಸ ಮಾಡಿ, ಹ್ಞೂ ನಮ್ಮೂರು ಗಣೇಶನಪ್ಪ ಹ್ಞೂ ಬನ್ನಿ ಆಗ ಹ್ಞೂ ತೋರಿಸ್ತೀನಿ ನಮ್ಮದು ಪ್ರತಿಮೆ ಏನು ಅಂತ. ಪ್ರತಿಭೆ ಏನು ಅಂತ ತೋರಿಸ್ತೀಯಾ? ಸೊ ಅವ್ರ ಮನೆ ಹತ್ರನೇ ಒಂದು ದೇವಸ್ಥಾನ ಇತ್ತು ಗೈಸ್, ತುಂಬ ಚೆನ್ನಾಗಿದೆ ದೇವಸ್ಥಾನ. ಶನ್ಮಾತ್ಮನ ದೇವಸ್ಥಾನ ತುಂಬ ಚೆನ್ನಾಗಿದೆ. ನಾವೇನು ಅಂದ್ಕೊಂಡ್ರು, ನಾವೇ ಭಕ್ತಿಯಿಂದ ಏನೇ ಕೇಳ್ಕೊಂಡ್ರು ಮನಸ್ಸಿಂದ ಎಲ್ಲ ಆಗುತ್ತೆ ಅಂತ ಹೇಳ್ತಾಯಿದ್ರು ಆಂಟಿ. ಸೊ ಹಂಗಾಗಿ ಅಮಾವಾಸ್ಯೆ ಇತ್ತಲ್ಲ, ಸೊ ಅಮಾವಾಸ್ಯೆ ಪೂಜೆ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ ಹೋಗಿ ಬಂದೆ ಗೈಸ್, ಅಲ್ಲಿಗೆ ತುಂಬ ಚೆನ್ನಾಗಿತ್ತು ದೇವಸ್ಥಾನ.
ಸೊ ಗೈಸ್ ಇವಾಗ ಹಾಸ್ಟೆಲಿಗೆ ಬಂದೆ 11 ಆಗಿದೆ. ಓಕೆ ಗೈಸ್, ನಾನು ಏನೆಲ್ಲ ಮಾಡಿದೆ ಅಂತ ನೀವು ಎಲ್ಲ ನೋಡಿದ್ರಲ್ಲ. ಸೊ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರೆಲ್ಲ ನನ್ನ ವ್ಲಾಗ್ನ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ಲವ್ ಯು ಆಲ್.